ನಮಸ್ಕಾರ ಸ್ನೇಹಿತರೆ. ಕ್ರಿಸ್ಮಸ್ ಕ್ರೈಸ್ತರು ಆಚರಿಸುವಂತ ಹಬ್ಬ. ಕ್ರೈಸ್ತ ಸಮಾಜದವರು ತಮ್ಮ ಮನೆಗಳನ್ನ ದೀಪಾಲಂಕಾರದಿಂದ ಸಿಂಗರಿಸಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಹಾಗೆ ಚರ್ಚ್ಗಳನ್ನು ಸಹ ಸುಂದರವಾಗಿ ದೀಪಾಲಂಕಾರಗಳಿಂದ ಸಿಂಗರಿಸಿ ಕ್ರಿಸ್ಮಸ್ ಆಚರಿಸ್ತಾರೆ. ಆದರೆ ಕ್ರಿಸ್ಮಸ್ ಅಂದ್ರೆ ಏನು, ಯಾಕೆ ಆಚರಿಸ್ತಾರೆ ಎಂದು ಪಾಸ್ಟರ್ ರಿಚರ್ಡ್ ಅವರು ಏನು ಹೇಳಿದ್ದಾರೆಂದ ನೋಡೋಣ ಬನ್ನಿ. ಪ್ರತಿಯೊಬ್ಬರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಬಹಳ ಜನರು ಕ್ರಿಸ್ಮಸ್ ಹಬ್ಬವನ್ನು ತಮ್ಮದಾದಂಥ ವಿಧಾನಗಳಲ್ಲಿ, ತಮ್ಮದಾದಂಥ ಆಲೋಚನೆಗಳಲ್ಲಿ ಅವರು ಆಚರಿಸುತ್ತಾರೆ. ಆದರೆ ಕ್ರಿಸ್ಮಸ್ ಹಬ್ಬದ ನಿಜವಾದ ಸತ್ಯಾಂಶಗಳು ಏನಾಗಿದೆ? ಯಾಕೆ ಎಂದರೆ ಇವತ್ತು ಬಹಳ ಜನರು ಲೌಕಿಕ ರೀತಿಯಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂತವರಾಗಿದ್ದಾರೆ. ಉಡುಗೊರೆ ಕೊಡುವುದರ ನಿಮಿತ್ತವಾಗಿ, ಸ್ಯಾಂಟಾ ಕ್ಲಾಸ್ ಹಾಕುವುದರ ನಿಮಿತ್ತವಾಗಿ, ಕ್ರಿಸ್ಮಸ್ ಟ್ರೀಗಳನ್ನು ಅಲಂಕರಿಸುವುದರ ನಿಮಿತ್ತವಾಗಿ, ಆಮೇಲೆ ಗೋವಾಗೆ ಹೋಗಿ ಬಾರ್ನಲ್ಲಿ ಹೋಗುವುದಾಗಲಿ, ಕುಡಿಯುವುದಾಗಲಿ, ಮಜಾ ಮಾಡುವುದಾಗಲಿ ಎಂಬುದಕ್ಕಾಗಿ ಅವರು ಕ್ರಿಸ್ಮಸ್ ಹಬ್ಬವನ್ನು ಅವರು ಆಚರಿಸ್ತಾರೆ. ಆದರೆ ಸತ್ಯವೇದದಲ್ಲಿ ಹೇಳುವಂತ ಸತ್ಯಾಂಶ ಆದರೂ ಏನು, ಈ ಕ್ರಿಸ್ಮಸ್ ಹಬ್ಬವು ಅಂದರೆ ಏನು ಎಂಬುದಕ್ಕಾಗಿ ನೀವು ವಿಚಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ಸಮಯದಲ್ಲಿ ನಾನು ನಿಮಗೆ ಕ್ರಿಸ್ಮಸ್ ಹಬ್ಬದ ಸತ್ಯಾಂಶಗಳು ನಿಮಗೆ ಹಂಚಿಕೊಳ್ಳುತ್ತೇನೆ ಪ್ರಿಯರ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಆತನು ಕೊಟ್ಟಿದ್ದಾನೆ. ಆತನು ನಂಬುವುದವರು ಒಬ್ಬರಾದರೂ ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕು ಎಂಬುದಕ್ಕಾಗಿ ಆತನು ಕೊಟ್ಟಿದ್ದಾನೆ. ಕ್ರಿಸ್ಮಸ್ ಹಬ್ಬದ ಸತ್ಯಾಂಶಗಳು ನಾವು ಈ ವಾಕ್ಯದಲ್ಲಿ ನಾವು ಓದುವಂತವರಾಗಿದ್ದೇವೆ ಪ್ರಿಯರು. ಕ್ರಿಸ್ಮಸ್ ಹಬ್ಬ ಅನ್ನುವಾಗ ಅದು ಕ್ರಿಸ್ತನ ಪ್ರೀತಿಯನ್ನು ಆಚರಿಸುವುದಾಗಿದೆ, ಕ್ರಿಸ್ತನ ಪ್ರೀತಿಯನ್ನು ಕೊಂಡಾಡುವುದಾಗಿದೆ. ನಾನು ವೇಗವಾಗಿ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಹೇಳುತ್ತೇನೆ. ಕ್ರಿಸ್ಮಸ್ ಹಬ್ಬವನ್ನು ನಾವು ಯಾಕೆ ಆಚರಿಸಬೇಕು? ಪ್ರಥಮವಾಗಿ, ಕ್ರಿಸ್ಮಸ್ ಹಬ್ಬವು, ನಿಜವಾದ ಕ್ರಿಸ್ಮಸ್ ಹಬ್ಬವು ಏನಂತಂದರೆ ದೇವರ ನಿತ್ಯವಾದ ಪ್ರೀತಿಯನ್ನು ಆಚರಿಸುವುದಾಗಿದೆ. ಸತ್ಯವೇದದಲ್ಲಿ ಈಗಾಗಲೇ ನಾವು ಹೇಳಿದ ಹಾಗೆ, ಓದಿದ ಹಾಗೆ, ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 14ನೇ ವಚನ ಹೇಳುತ್ತದೆ: ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು. ಆ ಎಷ್ಟೋ ಎಂಬ ಒಂದು ಪದಕ್ಕೆ ನಾವು ಗಮನಿಸುವಾಗ ಅದಕ್ಕೆ ಆಳವಿಲ್ಲ, ಸೀಮೆಗಳಿಲ್ಲ, ಹದ್ದುಗಳಿಲ್ಲ. ದೇವರು ನಮ್ಮನ್ನು ನಿತ್ಯವಾಗಿ ಪ್ರೀತಿಸಿದ್ದಾನೆ. ಪಾಪಿಗಳಾದ ನಮ್ಮನ್ನು, ದೇವರ ಮಹಾರೌದ್ರವಾದ ಕೋಪಕ್ಕೆ ಒಳಗಾದಂಥ ನಮ್ಮನ್ನು ಆತನು ನಿತ್ಯವಾದಂಥ ಪ್ರೀತಿಯಿಂದ ಆತನು ಪ್ರೀತಿಸಿದ್ದಾನೆ ಪ್ರಿಯರೇ. ಆ ಪ್ರೀತಿಗೆ ಯಾವ ಸಮಾನವೂ ಇಲ್ಲ ಪ್ರಿಯರೇ. ಆ ಪ್ರೀತಿಯನ್ನೇ ನಾವು ಆಚರಿಸುತ್ತೇವೆ. ಅದಕ್ಕಾಗಿ ಕ್ರಿಸ್ಮಸ್ ಹಬ್ಬವು ಆ ನಿತ್ಯವಾದ ಪ್ರೀತಿಯಾಗಿದೆ. ಅಷ್ಟೇ ಅಲ್ಲ, ಎರಡನೇ ಒಂದು ಸತ್ಯಾಂಶ ಏನಂತಂದರೆ ಅದು ಕೊಡುವಂತ ಒಂದು ಪ್ರೀತಿಯಾಗಿದೆ. ಯಾಕೆ ನಾನು ಅದು ಕೊಡುವಂತ ಪ್ರೀತಿ ಅಂತ ಹೇಳುತ್ತೇನೆಂದರೆ, ದೇವರ ವಾಕ್ಯ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಅದು ಕೊಡುವಂತ ಒಂದು ಪ್ರೀತಿ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ತನ್ನ ಸ್ವಂತ ಮಗನನ್ನು, ಆ ಒಬ್ಬನೇ ಮಗನನ್ನು ನಮ್ಮದಂತ ಪಾಪಿಗಳಿಗಾಗಿ ಆತನೇನ್ ಮಾಡಿದ್ದಾನೆ, ಜಗತ್ತಿಗೆ ಆತನು ಕೊಟ್ಟಿದ್ದಾನೆ. ಈ ಒಬ್ಬನೇ ಮಗನು ಆತನೇನಾಗಿದ್ದಾನೆ, ನಿನಗಾಗಿ, ನನಗಾಗಿ ಆತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಇಡೀ ಮಾನವ ಕುಲಕ್ಕಾಗಿ ಆತನು ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರೇ. ಸತ್ಯವೇದ ಹೇಳುತ್ತದೆ, ಆತನಿಗೆ ಮುಳ್ಳಿನ ಕಿರೀಟಗಳು ಹಾಕಲ್ಪಡ್ತು. ಯಾಕೆಂದರೆ ನಾವು ಮಾಡಿದಂಥ ಕೆಟ್ಟ ವಿಚಾರದ ನಿಮಿತ್ತವಾಗಿ, ನಾವು ಕೆಟ್ಟಾದ ಕೆಲಸ ಮಾಡಿದ ನಿಮಿತ್ತವಾಗಿ, ಇಲ್ಲ ಪಾಪದ ಕೃತ್ಯಗಳ ಮಾಡಿದ ನಿಮಿತ್ತವಾಗಿ ಆತನ 2 ಕೈಗೆ ಮಳೆ ಹೊಡೆಯಲ್ಪಟ್ಟಿತ್ತು, 2 ಕಾಲಿಗೆ ಮಳೆ ಹೊಡೆಯಲ್ಪಟ್ಟಿತ್ತು. ಯಾಕೆಂದರೆ ನಾವು ಪಾಪ ಎಂಬ ಮಾರ್ಗದಲ್ಲಿ ನಡೆದಿದ್ದ ಕಾರಣ, ನಾವು ಅನಾರೋಗ್ಯದಲ್ಲಿ ಇದ್ದಿದ್ದ ಕಾರಣ ಆತನಿಗೆ ಚಾಬುಕಿನಿಂದ ಹೊಡೆಯಲ್ಪಟ್ಟಿತ್ತು. ಅಷ್ಟೇ ಅಲ್ಲ, ತಪ್ಪ ಉದ್ದೇಶಗಳಿಟ್ಟಿದ್ದ ಕಾರಣ ಆತನ ಪಕ್ಕಿಗೆ ಪರಚು ಚುಚ್ಚಿದಾಗ ನೀರು ಹರಿಯಿತು ಎಂಬುದಕ್ಕಾಗಿ ಸತ್ಯವೇದ ಹೇಳುತ್ತದೆ ಪ್ರಿಯರೇ. ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಆತನು ಪ್ರತಿಯೊಂದು ಹನಿ ರಕ್ತವು ನಿನಗಾಗಿ, ನನಗಾಗಿ ಆತನು ಶಿಲುಬೆ ಮೇಲೆ ನಮ್ಮಂತ ಪಾಪಿಗಾಗಿ ಸುರಿಸಿದ್ದಾನೆ. ದೇವರು ತನ್ನ ಒಬ್ಬನೇ ಮಗನನ್ನು ಆತನೇನ್ ಮಾಡಿದ್ದಾನೆ ಪ್ರಿಯರೇ, ಜಗತ್ತಿಗೆ
ಆತನು ಕೊಟ್ಟಿದ್ದಾನೆ. ಇದು ಕ್ರಿಸ್ಮಸ್ ಹಬ್ಬವಾಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ಪ್ರಾಮುಖ್ಯವಾದ ಕಾರಣ ಏನಂತಂದರೆ ಅದು ಷರತ್ತಿಲ್ಲಲಾರದಂಥ ಒಂದು ಪ್ರೀತಿ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯಾರಾದರೂ ಆತನನ್ನು ನಂಬಿದರೆ, ಅದು ಯಾರೇ ಆಗಿರಬಹುದು, ಯಾವುದೇ ಮತದವರಾಗಿರ್ಬೋದು, ಕುಲದವರಾಗಿರ್ಬೋದು, ಜಾತಿದವರಾಗಿರ್ಬೋದು, ಧರ್ಮದವರಾಗಿರಬಹುದು, ಲೋಕದಲ್ಲಿರುವಂಥ ಎಲ್ಲ ಜನರನ್ನು ಆತನನ್ನು ಏನ್ ಮಾಡಿದ್ದಾನೆ, ದೇವರು ಅರ್ಪಿಸಿಕೊಟ್ಟಿದ್ದಾನೆ. ಯಾರಾದರೂ ಆತನ ಕಡೆ ಬರಬಹುದು. ಅದಕ್ಕಾಗಿ ಯೇಸು ಸ್ವಾಮಿಯವರು ಹೇಳಿದಂಥ ಮಾತೇನಂತಂದರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಕಡೆ ಬನ್ನಿರಿ. ಮತ್ತಾಯ 11:28 ಯಾರೇ ಆಗಿರಬಹುದು ಪ್ರಿಯರೇ, ಆತನು ಹೇಳ್ತಿದ್ದಾನೆ, ನೀವೆಲ್ಲ ನನ್ನ ಕಡೆ ಬನ್ನಿರಿ. ಅದಕ್ಕೆ ಸೀಮೆ ಇಲ್ಲದಂಥ ಪ್ರೀತಿ. ಅಷ್ಟೇ ಅಲ್ಲ, ಇನ್ನೊಂದು ಪ್ರಾಮುಖ್ಯವಾದಂಥ ಪ್ರೀತಿಯ ಹಂತವೇನಂತಂದರೆ ಭರವಸೆ ಇಡುವಂಥ ಒಂದು ಪ್ರೀತಿ, ನಂಬಿಕೆ ಇಡುವಂಥ ಒಂದು ಪ್ರೀತಿ. ನಾವು ಆತನ ಮೇಲೆ ಕಣ್ಣು ಮುಚ್ಚಿ ನಂಬಬಹುದು. ಯಾಕೆ ಅಂತಂದರೆ ಯಾರಾದರೂ ಆತನನ್ನು ನಂಬುವಾಗ ಅಂತ ಹೇಳ್ತದೆ ಪ್ರಿಯರೇ. ಇವತ್ತು ಜಗತ್ತಿನಲ್ಲಿ ಎಷ್ಟೋ ಸಮಯದಲ್ಲಿ ನಂಬಿಕೆ ಎನ್ನುವುದು ನಾವು ಕಳ್ಕೊಂಡಿದ್ದೇವೆ ಪ್ರಿಯರೇ. ಜನರು ನಂಬುವುದಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಇದು ನಂಬಿಕೆ, ಯಾವಾಗಲೂ ನಂಬಿಕೆ ಇಡುವಂಥ ಒಂದು ಪ್ರೀತಿಯಾಗಿದೆ. ಆತನ ಮೇಲೆ ನೀವು ನಂಬಬಹುದು ಪ್ರಿಯರೇ. ಆತನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ಒಳ್ಳೆಯ ಕೆಲಸ ಪ್ರಾರಂಭ ಮಾಡಿದಂಥವನು ಆತನ ಅಂತ್ಯಗೊಳಿಸುತ್ತಾನೆ. ಆತನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಕ್ಕಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಕೊನೆಯದಾಗಿ ನಾವು ನೋಡುವಾಗ ಅದು ಖಂಡನೆ ಇಲ್ಲದಂಥ ಒಂದು ಪ್ರೀತಿ. ದೇವರ ಕಡೆ ಬರುವಂಥವರಿಗೆ ದೇವರು ಯಾವ ಖಂಡನೆ ಮಾಡುವುದಿಲ್ಲ. ನೀನು ಎಂಥದೇ ಪಾಪಿಯಾಗಿರು, ನೀನು ಯಾರೇ ಆಗಿರು, ದೇವರು ನಿಮ್ಮನ್ನು ಏನು ಮಾಡುವುದಿಲ್ಲ, ಆತನು ಖಂಡನೆ ಮಾಡುವುದಿಲ್ಲ. ಆತನು ನಿಮ್ಮನ್ನು ಕನಿಕರದಿಂದ ಪ್ರೀತಿಸಿದ್ದಾನೆ. ಆತನ ಪ್ರೀತಿಯು ಅಪಾರವಾದಂಥ ಒಂದು ಪ್ರೀತಿಯಾಗಿದೆ ಪ್ರಿಯರೇ. ಆತ ನಿಮ್ಮನ್ನು ಖಂಡಿಸುವುದಿಲ್ಲ. ಸತ್ಯವೇದದಲ್ಲಿ ನಾವು ನೋಡುವಾಗ ಆ ವ್ಯಭಿಚಾರದಲ್ಲಿ ಸಿಕ್ಕಂಥ ಸ್ತ್ರೀಯನ್ನು ನೋಡಿದಾಗ ಅಲ್ಲಿ ಬಂದಂಥ ಧಾರ್ಮಿಕವಾದ ಜನರು ಆಕೆಯನ್ನು ಖಂಡಿಸುತ್ತಾ ಇದ್ದರು. ಆವಾಗ ಯೇಸು ಸ್ವಾಮಿ ಅವರಿಗೆ ಹೇಳಿದ್ದೇನೆಂತಂದರೆ, ಯಾರು ಪಾಪ ಮಾಡಲಿಲ್ಲವೋ ಆಕೆಗೆ ಮೊದಲು ಕಲ್ಲೆತ್ತು ಹೊಡೀರಿ ಎಂದಾಗ ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೆಲ್ಲ ಕಲ್ಲುಗಳನ್ನು ಒಗೆದು ಹೋದರು ಪ್ರಿಯರೇ. ಆದರೆ ಆ ಸಮಯದಲ್ಲಿ ಯೇಸು ಸ್ವಾಮಿ ಆಕೆ ಕೇಳ್ತಾನೆ, ಅಮ್ಮ, ನಿನ್ನ ಖಂಡಿಸಲು ಬಂದವಳು ಇಲ್ಲಿದ್ದಾರೆ. ಆ ಪದಗಳನ್ನು ಕೇಳಿ ಆತನು ಹೀಗೆ ಹೇಳಲಿಲ್ಲ, ಇಲ್ಲೇ ವ್ಯಭಿಚಾರಿಯೇ. ಆತನಿಗೆ ಎಲ್ಲ ಅಧಿಕಾರವಿತ್ತು ಹೇಳುವುದು, ಆದರೆ ಆತನ ಹಾಗೆ ಹೇಳಲಿಲ್ಲ. ಆತನು ಹೇಳಿದ್ದೇನೆ ಅಂತಂದರೆ ಅಮ್ಮ ಎಂಬ ಪದದಿಂದ ನೋಡುತ್ತೇವೆ. ನಿನ್ನನ್ನು ಖಂಡಿಸುವವರು ಎಲ್ಲಿದ್ದಾರೆ ಅನ್ನುವಾಗ ಆಕೆ ಹೇಳ್ತಾಳೆ, ಎಲ್ಲರೂ ಹೋದರು ಸ್ವಾಮಿ ಅನ್ನುವಾಗ, ಹೋಗು, ನಾನು ನಿನ್ನನ್ನು ಖಂಡಿಸುವುದಿಲ್ಲ, ಮತ್ತೆ ಪಾಪ ಮಾಡಬೇಡ. ದೇವರ ಪ್ರೀತಿಯು ಖಂಡನೆ ಇಲ್ಲದಂಥ ಪ್ರೀತಿಯಾಗಿದೆ. ನಿಜವಾದ ಕ್ರಿಸ್ಮಸ್ ಹಬ್ಬ ಏನಾಗಿದೆ ಅಂತಂದರೆ, ನಮ್ಮ ಪಾಪಗಳನ್ನು ತೊಳೆದುಕೊಂಡು ಆತನು ನಮ್ಮ ಹೃದಯದಲ್ಲಿ ಜನ್ಮ ಹೊಂದುವುದೇ ಕ್ರಿಸ್ಮಸ್ ಹಬ್ಬವಾಗಿದೆ. ಆತನ ಪ್ರೀತಿಯನ್ನು ಆಚರಿಸುವುದು ಕ್ರಿಸ್ಮಸ್ ಹಬ್ಬವಾಗಿದೆ. ತಪ್ಪಾದ ಕ್ರಿಸ್ಮಸ್ ಅನ್ನು ನಾವು ಹಿಂಬಾಲಿಸುವುದು ಬೇಡ ಪ್ರಿಯರೇ. ಸತ್ಯವಾದಂಥ ಕ್ರಿಸ್ಮಸ್ ಅನ್ನು, ಸತ್ಯ ವೇದದಲ್ಲಿ ಬರೆದಂಥ ಕ್ರಿಸ್ಮಸ್ ಅನ್ನು ನಾವು ಹಿಂಬಾಲಿಸಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ ಸ್ವಾಮಿ, ಇವತ್ತು ಕ್ರಿಸ್ಮಸ್ ಹಬ್ಬದ ಸತ್ಯಾಂಶಗಳು ನಿಮ್ಮ ಮಕ್ಕಳಿಗೆ ಹೇಳಿದ್ದೇವೆ. ಕರ್ತನೆ, ನಾನು ಸ್ವರ ಕೇಳಿದಂತೆ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸು. ನಿನ್ನ ಪವಿತ್ರವಾದ ಹಸ್ತ ಅವರ ಮೇಲೆ ಇರಲಿ. ಕರ್ತನೆ, ಈ ಮಾಧ್ಯಮದ ಮೂಲಕ ಕರ್ತನೆ ಅವರ ಆಶೀರ್ವಾದಗಳು ಹೊಂದಲಿ. ಅವರ ಹೃದಯದಲ್ಲಿ ಕರ್ತನೆ ನೀನು ಜನ್ಮ ಹೊಂದು, ಅವರು ಅವರ ಬಾಯಿಗಳಿಂದ ನಿನ್ನನ್ನು ಕರ್ತನೆಂದು ಅರಿಕೆ ಮಾಡಿ ಹೃದಯದಿಂದ ಅವರು ನಂಬುವಂಥವರಾಗಿರಲಿ. ನಿನ್ನ ನಾಮ ಮಹಿಮೆ ಹೊಂದಲಿ. ಯೇಸುವಿನ ಹೆಸರಿನಲ್ಲಿ ನಾವು ಬಿಡಿದ್ದೇವೆ ಕರ್ತನೆ.